ಸ್ನೇಹಿತರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ರಾಜ್ಯದ 2.9 ಲಕ್ಷ ರೈತರಿಗೆ 243.52 ಕೋಟಿ ರೂಪಾಯಿ ಬೆಳೆ ವಿಮೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಬಿಡುಗಡೆ ಮಾಡಲಾಗಿದೆ. ನಿಮ್ಮ ಖಾತೆಗೆ ಹಣ ಜಮೆ ಆಗಿದ್ಯಾ? ಯಾವ ರೀತಿ ಚೆಕ್ ಮಾಡೋದು? ಬೆಳೆ ವಿಮೆ ನಾವು ಯಾಕೆ ಮಾಡಿಸ್ಬೇಕು? ಸೊ ಬೆಳೆ ವಿಮೆಯನ್ನ ನಾವು ಮಾಡಿಸ್ತೀವಿ ಅಂತಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕಾಗುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ರಾಜ್ಯದಲ್ಲಿ ಬೆಳೆ ನಷ್ಟ ಅನುಭವಿಸಿದಂತ ರೈತರಿಗೆ ಸರ್ಕಾರದಿಂದ ಬೆಳೆ ವಿಮೆ ಪರಿಹಾರ, ಕ್ರಾಪ್ ಇನ್ಶೂರೆನ್ಸ್ ಕಾಂಪನ್ಸೇಷನ್ ಅಂತ ಹೇಳ್ತೀವಿ, ಈ ಒಂದು ವಿತರಣೆ ಪ್ರಕ್ರಿಯೆ ಕಂಟಿನ್ಯೂ ಆಗಿದೆ. ಇದರ ಒಂದು ಭಾಗವಾಗಿ 243.52 ಕೋಟಿ ರೂಪಾಯಿ ಮಧ್ಯಂತರ ಬೆಳೆ ವಿಮೆ ಪರಿಹಾರ 2.9 ಲಕ್ಷ ರೈತರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಬಿಡುಗಡೆ ಮಾಡಲಾಗಿದೆ. ಇದೆಲ್ಲರಿಗೂ ಕೂಡ ಗುಡ್ ನ್ಯೂಸ್. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಸ್ನೇಹಿತರೆ. ಕಳೆದ ವರ್ಷ ನಾವು ನೋಡೋದಾದ್ರೆ ರಾಜ್ಯದ ಬೇರೆ ಬೇರೆ ಕಡೆ ಸುರಿದಂತ ಭಾರಿ ಮಳೆಯ ಪರಿಣಾಮವಾಗಿ ಕಲಬುರಗಿ ಜಿಲ್ಲೆಯ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಸುಮಾರು 3.24 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿತ್ತು. ಇದರ ಪರಿಣಾಮವಾಗಿ ಹಲವಾರು ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಂದು ತುತ್ತಾಗಬೇಕಾದಂತ ಪರಿಸ್ಥಿತಿ ಕೂಡ ಬಂದಿತ್ತು ಸ್ನೇಹಿತರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಬೆಳೆ ವಿಮೆ ಮಾಡಿಸಿಕೊಂಡಂತಹ ರೈತರ ಪೈಕಿ 2.9 ಲಕ್ಷ ರೈತರಿಗೆ 243.52 ಕೋಟಿ ರೂಪಾಯಿ ಮಧ್ಯಂತರ ಪರಿಹಾರವನ್ನ ಸರ್ಕಾರ ನೀಡಿರುವಂತದ್ದು ಸ್ನೇಹಿತರೆ. ಈ ಒಂದು ಹಣವನ್ನ ನಿಮಗೆ ಡೈರೆಕ್ಟ್ ಡಿಬಿಟಿ ವ್ಯವಸ್ಥೆ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಸೊ ನಿಮಗೂ ಕೂಡ ಹಣ ಬಂದಿತ್ತು ಅಂತಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಸೊ 3 ವರ್ಷದಲ್ಲಿ ರೈತರಿಗೆ 2,590 ಕೋಟಿ ಪರಿಹಾರವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಅಂದ್ರೆ ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ರೈತರ ಪರ ಹಲವು ಕ್ರಮಗಳನ್ನ ಕೈಗೊಂಡಿದೆ. ಸೊ ಇನ್ಶೂರೆನ್ಸ್ ಅಂದ್ರೆ ಅವರ ಒಂದು ಪ್ರಕಾರ ಇನ್ಶೂರೆನ್ಸ್ ಅನ್ನ ಕೂಡ ಕೊಟ್ಟಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈತರಿಗೆ ಬೇರೆ ಬೇರೆ ಕಾರಣಗಳಿಂದ ಉಂಟಾದಂತಹ ನಷ್ಟಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪರಿಹಾರವನ್ನ ನೀಡಲಾಗಿದೆ. ಅಂದ್ರೆ ಇಲ್ಲಿ ನಿಮಗೆ ಸ್ನೇಹಿತರೆ ತೊಗರಿ ನೆಟೆ ರೋಗ ಆಗಿರ್ಬೋದು, ಅಥವಾ ಬೆಳೆ ನಷ್ಟ ಪರಿಹಾರ ಆಗಿರ್ಬೋದು, ಅಥವಾ ಬರಗಾಲ ಪರಿಹಾರ ಆಗಿರ್ಬೋದು, ಅಥವಾ ಕಬ್ಬು ಬೆಳೆ ಪರಿಹಾರ, ಶುಗರ್ ಕೇನ್ ಕ್ರಾಪ್ ಕಾಂಪನ್ಸೇಷನ್ ಅಂತ ಹೇಳ್ತೀವಿ. ಈ ಒಂದು ಎಲ್ಲಾ ಯೋಜನೆಗಳ ಮೂಲಕ ಕಳೆದ 3 ವರ್ಷಗಳಲ್ಲಿ ಒಟ್ಟು 15.47 ಲಕ್ಷ ರೈತರಿಗೆ ಸುಮಾರು 2,590 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಲಾಗಿದೆ ಅನ್ನುವಂಥದ್ದನ್ನ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ರು. ಸೊ ಈಗ ಸ್ನೇಹಿತರೆ ಯಾವ್ಯಾವ ಬೆಳೆಗೆ ವಿಮೆ ಸಿಗುತ್ತೆ ಅನ್ನೋದನ್ನ ಹೇಳ್ತೀನಿ. ಇದು ಡಿಪೆಂಡ್ ಆಗಿರುತ್ತೆ ನಿಮ್ಮ ಜಿಲ್ಲೆ, ಆಯಾಯ ಪ್ರದೇಶಕ್ಕೆ ಅನುಗುಣವಾಗಿ. ಒಂದು ಎಕ್ಸಾಂಪಲ್ ಅನ್ನು ಹೇಳೋದಾದ್ರೆ ರಾಗಿ ಮಳೆಯಾಶ್ರಿತ ಹಾಗೆ ನೀರಾವರಿ, ಅದರ ಜೊತೆಗೆ ಭತ್ತ ನೀರಾವರಿ. ಸೊ ಮುಸುಕಿನ ಜೋಳ ಮಳೆಯಾಶ್ರಿತ ಹಾಗೆ ನೀರಾವರಿ. ಇನ್ನು ತೊಗರಿ ವಿಚಾರಕ್ಕೆ ಬರೋದಾದ್ರೆ ಮಳೆಯಾಶ್ರಿತ ಹಾಗೆ ನೀರಾವರಿ. ನೆಲಗಡಲೆ ಮಳೆಯಾಶ್ರಿತ, ಸೊ ಹುರುಳಿ ಆಗಿರ್ಬೋದು ಮಳೆಯಾಶ್ರಿತ. ಇನ್ನು ಟೊಮ್ಯಾಟೊ. ಈ ರೀತಿಯಾಗಿ ನಿಮಗೆ ಆಯಾಯ ಜಿಲ್ಲೆಗಳಲ್ಲಿ ಯಾವುದು ಸೂಕ್ತ ಬೆಳೆಯೋದಕ್ಕೆ, ಸೊ ಅಲ್ಲೇನಾದ್ರೂ ನಷ್ಟ ಆಯ್ತು ಅಂತಂದ್ರೆ ನಿಮಗೆ ವಿಮಾ ಸಿಗುತ್ತೆ. ಸೊ ಈ ಯೋಜನೆಗೆ ಬೇಕಾಗಿರುವಂತ ಒಂದಷ್ಟು ಅರ್ಹತಾ ಮಾನದಂಡಗಳು ಕೂಡ ಇದೆ. ಸೊ ಮೊದಲನೇದಾಗಿ ರೈತರು ಭಾರತೀಯ ಪ್ರಜೆ ಹಾಗೆ ಭಾರತೀಯ ನಿವಾಸಿ ಆಗಿರಬೇಕು. ರೈತ ರಬಿ ಆಗಿರ್ಬೋದು, ಮುಂಗಾರು ಬೆಳೆ ಆಗಿರ್ಬೋದು, ಅಥವಾ ಇನ್ನಿತರ ವಾಣಿಜ್ಯ ಬೆಳೆ ಅಥವಾ ತೋಟಗಾರಿಕೆ ಬೆಳೆಯನ್ನ ಹೊಂದಿರಬೇಕು. ಸೊ ರೈತ ಆಯಾ ಪ್ರಾಂತ್ಯದ ಕೃಷಿ ಸಚಿವಾಲಯ ಸೂಚಿಸಿರುವಂತ ಬೆಳೆಗಳನ್ನೇ ಬೆಳೆಸಿರಬೇಕು ಸ್ನೇಹಿತರೆ. ಆಯಾ ಪ್ರದೇಶದ ಭೂಮಿ ಆಗಿರ್ಬೋದು, ಹವಾಮಾನವನ್ನ ಆಧರಿಸಿ ಬೆಳೆಗಳನ್ನ ಸೂಚಿಸಲಾಗಿರುತ್ತೆ. ಸೊ ಇದರಿಂದ ಬೆಳೆ ಹಾನಿ ಸಂಭವ ಕಡಿಮೆ ಇರುತ್ತೆ. ಇನ್ನು ಈ ಒಂದು ಯೋಜನೆ ಅಂಡರ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ರೈತರಿಗೆ ಮಾತ್ರ ಯಾವುದೇ ರೀತಿಯ ಧನ ಸಹಾಯವನ್ನ ನೀಡಲಾಗುತ್ತೆ. ಸೊ ನೀವು ಫಸಲ್ ಬಿಮಾ ಯೋಜನೆಯನ್ನ ಮಾಡ್ತೀರಂತಂದ್ರೆ ನೀವು ಫಸಲ್ ಬಿಮಾ ಯೋಜನೆ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಹಾಗೆ ಇನ್ನೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾವು ನೋಡೋದಾದ್ರೆ ನೈಸರ್ಗಿಕ ವಿಪತ್ತು ಆಗಿರ್ಬೋದು ಅಥವಾ ಕೀಟ ಬಾಧೆಯಿಂದಾದ ಹಾನಿಗೊಳಗಾದಂತ ಬೆಳೆ ನಷ್ಟಕ್ಕೆ ರೈತ ವಿಮಾ ಹಕ್ಕನ್ನ ಪಡೆದಿರಬೇಕು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಇನ್ನಿತರ ಪ್ರಾಕೃತಿಕ ವಿಕೋಪ ಅಂತ ಹೇಳ್ತೀವಿ, ಬೆಂಕಿ ಆಗಿರ್ಬೋದು, ಅಥವಾ ಬರ ಪರಿಸ್ಥಿತಿ ಬರೋದಾಗಿರ್ಬೋದು, ಬಿರುಗಾಳಿ ಸುಂಟ್ರಗಾಳಿ ಬರೋದಾಗಿರ್ಬೋದು, ಅಥವಾ ನೀರಿನಿಂದ ಉಂಟಾಗುವಂತ ಹಾನಿ, ಪ್ರವಾಹ, ಕೀಟ ಬಾಧೆ, ಇವುಗಳಿಂದ ಸಂಭವಿಸುವಂತಹ ಹಾನಿಗಳಿಗೆ ಪರಿಹಾರವನ್ನ ಪಡಿಬಹುದು. ಸೊ ಕೇಂದ್ರ ಸರ್ಕಾರದ ಕೃಷಿ ಸಾಲದ ಖಾತೆ ಹೊಂದಿರುವಂತಹ ರೈತರು ಯಾವುದೇ
ಯಾವುದೇ ಪರಿಶೀಲನೆ ಇಲ್ಲದೆ ಈ ಯೋಜನೆಯಲ್ಲಿ ವಿಮೆ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಸ್ನೇಹಿತರೆ. ಹಾಗಾದ್ರೆ ಮೊಬೈಲ್ ಅಲ್ಲಿ ಈಗ ಬೆಳೆ ವಿಮೆ ಹಣದ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ ಅದನ್ನ ಕೂಡ ಹೇಳ್ತೀನಿ ಸ್ನೇಹಿತರೆ. ರೈತರು ಬ್ಯಾಂಕ್ ಖಾತೆಗೆ ಎಷ್ಟು ಜಮೆ ಆಗಿದೆ ಅನ್ನೋದನ್ನ ಆನ್ಲೈನ್ ಸ್ಟೇಟಸ್ ಮೂಲಕ ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಸೊ ಮೊಬೈಲ್ ನಿಮ್ಮ ಕೈಯಲ್ಲಿದ್ರೆ ನಾನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನೋ ಅದನ್ನ ಚೆಕ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಸೊ ಆ ಒಂದು ಲಿಂಕ್ ಅನ್ನ ನಾನು ಡಿಸ್ಪ್ಲೇ ಅಲ್ಲಿ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದನ್ನೇ ನೀವು ಟೈಪ್ ಮಾಡಬೇಕು. ಸೊ ಅಲ್ಲಿ ವೆಬ್ಸೈಟ್ ಓಪನ್ ಆಗ್ತಿದ್ದಂತೆ ಸೀಸನ್ ಋತು ಆಯ್ಕೆ ಅನ್ನುವಂಥದ್ದು ಇರುತ್ತೆ. ಅಲ್ಲಿ ಖಾರಿಫ್ ಆಯ್ಕೆ ಮಾಡಿ ನಂತರ ಅಲ್ಲಿ ನೀವು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಮುಂದಿನ ಪುಟದಲ್ಲಿ ಚೆಕ್ ಸ್ಟೇಟಸ್, ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂಥ ಒಂದು ಆಯ್ಕೆ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಕೂಡ ಬರುತ್ತೆ, ಅದನ್ನ ನೀವಿಲ್ಲಿ ಎಂಟರ್ ಮಾಡಬೇಕು. ಪಕ್ಕದಲ್ಲಿ ಕಾಣುವಂತ ಕ್ಯಾಪ್ಚಾ ಕೋಡ್ ಅನ್ನ ಆಸ್ ಇಟ್ ಈಸ್ ನೀವು ಎಂಟರ್ ಮಾಡಿ ಸರ್ಚ್ ಅಂತ ಕೊಡಬೇಕಾಗತ್ತೆ. ಸೊ ನಂತರ ಕಾಣುವಂತ ಪಟ್ಟಿಯಲ್ಲಿ ಸೆಲೆಕ್ಟ್ ಅನ್ನುವಂಥದ್ದು ಇರುತ್ತೆ. ಸೊ ಕೊನೆಯಲ್ಲಿ ವ್ಯೂ ಡೀಟೇಲ್ಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಬೆಳೆ ವಿಮೆ ಪರಿಹಾರದ ಹಣದ ಸ್ಟೇಟಸ್ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇಷ್ಟೇ ಸಿಂಪಲ್. ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ರೆ ಆಯಿತು. ಸೊ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗುತ್ತೆ. ಸೊ ಕೇಳ್ತಾ ಹೋದಂಗೆ ನಿಮ್ಮ ಒಂದು ಬೆಳೆ ಪರಿಹಾರ ಆಲ್ರೆಡಿ ಜಮಾ ಆಗಿದೆ ಅಂತಂದ್ರೆ ಅಲ್ಲಿ ಅದನ್ನ ತೋರಿಸುತ್ತೆ. ಪ್ರೊಸೆಸ್ ಅಲ್ಲಿ ಇದೆ ಅಂತಂದ್ರೂ ಕೂಡ ಅದನ್ನ ನಿಮ್ಗೆ ಇಲ್ಲಿ ಆರಾಮ್ಸೆ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ರೈತರಿಗೆ ನೆರವಾಗ್ತಿರುವಂತ ಬೆಳೆ ವಿಮೆ ಯೋಜನೆ ಇದರಿಂದ ಸಿಕ್ಕಾಪಟ್ಟೆ ರೈತರಿಗೆ ಬೆನಿಫಿಟ್ ಆಗ್ತಾ ಇದೆ. ಸೊ ಬೆಳೆ ಹಾನಿ ಸಂಭವಿಸಿದಂತ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆ ನೀಡುವಂತ ಪ್ರಮುಖ ಯೋಜನೆ ಅಂತಂದ್ರೆ ಅದು ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಸ್ನೇಹಿತರೆ. ಸೊ ಪ್ರಕೃತಿ ವಿಕೋಪ ಆಗಿರ್ಬೋದು, ಅತಿಯಾದ ಮಳೆ ಆಗಿರ್ಬೋದು, ಬರ ಆಗಿರ್ಬೋದು, ಕೀಟ ರೋಗಗಳು ಕಾಣಿಸ್ಕೊಳ್ಳೋದಾಗಿರ್ಬೋದು, ಇಂಥ ಕಾರಣಗಳಿಂದ ಉಂಟಾಗುವಂತ ನಷ್ಟವನ್ನ ಭಾಗಶಃ ಒಂದು ಭರಿಸೋದಕ್ಕೆ ಈ ಯೋಜನೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ಈ ಯೋಜನೆಯಿಂದ ರೈತರು ಸಂಕಷ್ಟದ ಸಮಯದಲ್ಲಿ ಒಂದು ತಾತ್ಕಾಲಿಕವಾಗಿ ಟೆಂಪರರಿ ನೆರವನ್ನ ಪಡೆಯೋದಕ್ಕಾಗಿರ್ಬೋದು, ಕೃಷಿ ಚಟುವಟಿಕೆಯನ್ನ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ರಾಜ್ಯದಲ್ಲಿ ಈ ರೀತಿಯಾಗಿ ಬೆಳೆ ವಿಮೆ ಪರಿಹಾರ ವಿತರಣೆ ನಡೆಸ್ತಿರೋದು ರೈತರಿಗೆ ಒಂದು ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ವಿಚಾರ. ಸೊ ತುಂಬಾ ಜನ ಬೆಳೆ ವಿಮೆ ಪರಿಹಾರ ಯಾವಾಗ ಸಿಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ಒಂದಷ್ಟು ರೈತರಿಗೆ ಆಲ್ರೆಡಿ ಅಕೌಂಟ್ಗೆ ಜಮಾ ಆಗಿದೆ. ಸೊ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಂದ್ರೆ ಈಗಲೇ ಬೆಳೆ ವಿಮೆ ಪರಿಹಾರದ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಪ್ರೊಸೆಸ್ ಅಲ್ಲಿ ಇದೆಯಾ ಅಥವಾ ಜಮಾ ಆಗಿದೆ ಅಂತಂದ್ರೆ ಒಮ್ಮೆ ಬ್ಯಾಂಕ್ ಅಕೌಂಟ್ಗೆ ಹೋಗಿ, ಅಂದ್ರೆ ಬ್ಯಾಂಕ್ಗೆ ಹೋಗಿ ನಿಮ್ಮ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದ್ಯಾ ಇಲ್ವಾ ಅನ್ನುವಂಥದ್ದನ್ನ. ಇನ್ನೂ ಕೂಡ ನೀವು ಬೆಳೆ ವಿಮೆಯನ್ನ ಮಾಡಿಸಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡಿಸಿ. ಬಿಕಾಸ್ ಇದರಿಂದ ಸಾಕಷ್ಟು ಬೆನಿಫಿಟ್ ನಿಮ್ಗೆ ಇರುವಂಥದ್ದು. ಯಾಕಂತಂದ್ರೆ ನಾವು ಕಷ್ಟಪಟ್ಟು ಬೆಳೆಯನ್ನ ಬೆಳೆಸಿರ್ತೀವಿ, ಪ್ರತಿದಿನ ಅದನ್ನ ಚೆನ್ನಾಗಿ ನೋಡ್ಕೊಂಡಿರ್ತೀವಿ. ನೀರು ಹಾಕೋದಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕಾಲಕ್ಕೆ ಬೇಕಾದಂತ ಒಂದಷ್ಟು ಗೊಬ್ಬರಗಳಾಗಿರ್ಬೋದು, ಎಲ್ಲವನ್ನ ಹಾಕಿ ಕೂಡ ಕೊನೆಯಲ್ಲಿ ಫಸಲು ಬರಬೇಕು ಅನ್ನುವಂತ ಟೈಮಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆಯ್ತು ಅಂತಂದ್ರೆ ರೈತರಿಗೆ ತುಂಬಾ ನಷ್ಟ ಆಗುತ್ತೆ. ಸೊ ಹಾಗಾಗಿ ಆ ನಷ್ಟದಿಂದ ಸ್ವಲ್ಪ ಆದ್ರೂ ಹೊರಗೆ ಬರಬೇಕು ಅಂತಂದ್ರೆ ಬೆಳೆ ವಿಮೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಬೆಳೆ ವಿಮೆ ಇನ್ನೂ ಮಾಡಿಸಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡಿಸಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದನ್ನ ಇನ್ನೊಂದಷ್ಟು ರೈತರಿಗೆ ಸೆಂಡ್ ಮಾಡಿ, ಸೊ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಇನ್ಫಾರ್ಮೇಶನ್. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಡಬೈ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.